ಇನ್ನು ಕೇರಳದಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅಂತ ಇದೀಗ ಭಾರತೀಯ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇದರ ನಡುವೆ ತಿರುವನಂತಪುರಂ ಹಾಗೂ ಇತರ ಜಿಲ್ಲೆಗಳಲ್ಲಿ ಮಂಗಳವಾರ ರಾತ್ರಿಯಿಂದ ಆರಂಭ ಆದ ಮಳೆ ಬುಧವಾರ ಬೆಳಗ್ಗೆವರೆಗೂ ಕೂಡ ನಿಂತಿರಲಿಲ್ಲ. ಈ ಹಿನ್ನೆಲೆ ಕೇರಳದ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 8 ಜಿಲ್ಲೆಗಳಿಗೆ ಆರೆಂಜ್, ಹಾಗೆ ಪತ್ತನಂತಿಟ್ಟ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ಮಳೆಗಾಗಿ ರೆಡ್ ಅಲರ್ಟ್, ಹಾಗೆ ಇತರ 8 ಜಿಲ್ಲೆಗಳಾದ ತಿರುವನಂತಪುರಂ, ಕೊಲ್ಲಂ, ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ, ತ್ರಿಶೂರ್, ಪಾಲಕ್ಕಾಡ್ ಮತ್ತು ಮಲಪ್ಪುರಂಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ತ್ರಿಶೂರ್ ಜಿಲ್ಲೆಯಲ್ಲಿರುವ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನದ ಮುಂಭಾಗ ಜಲಾವೃತ ಆಗಿದೆ. ಕೊಚ್ಚಿಯ ಇನ್ಫೋ ಪಾರ್ಕ್, ಸೌತ್ ಗೇಟ್, ಎರ್ನಾಕುಲಂ ಬಸ್ ಸ್ಟೇಷನ್ ಕೂಡ ಜಲಾವೃತವಾಗಿದೆ. ಗಮನಿಸ್ತಾ ಇದ್ದೀರಾ, ಕೇರಳದಲ್ಲಿ ಮಳೆ ಮುಂದುವರೆದಿದೆ. ಈಗ ಹಲವು ಕಡೆ ರೆಡ್ ಅಲರ್ಟ್ ಅಂದರೆ ವಿಪರೀತ ಮಳೆಯಾಗುತ್ತೆ, ಆರೆಂಜ್ ಅಲರ್ಟ್ ಸ್ವಲ್ಪ ಪರವಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಬಟ್ ಮಳೆ ಮುಂದುವರಿಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗ ಕೆಲವು ಜಾಗಗಳನ್ನು ಕೂಡ ಹೇಳಿದ್ದಾರೆ ಅವರು. ರೆಡ್ ಅಲರ್ಟ್ ಅಂದರೆ ಈಗ ಈ ಪತ್ತನಂತಿಟ್ಟ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಹೆಚ್ಚಿನ ಮಳೆ ಬರುತ್ತೆ ಅಂತ. ಅದೇ ರೀತಿಯಾಗಿ ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ, ಹೀಗೆ ಅಲಪ್ಪುಳ, ಕೊಟ್ಟಾಯಂ, ಇನ್ನೂ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ರಸ್ತೆ ಪೂರ್ತಿ ನೀರು ನಿಂತಿದೆ. ಕೇರಳದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೆಚ್ಚಿನ ಮಳೆ ಆದರೆ ನಮ್ಮ ಕರಾವಳಿ ಭಾಗಕ್ಕೂ ಕೂಡ ಹೆಚ್ಚಿನ ಮಳೆ ಪೆಟ್ಟು ಬೀಳುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ರಸ್ತೆ ಪೂರ್ತಿ ನೀರು, ವಾಹನಗಳು ಮುಂದಕ್ಕೆ ಹೋಗೋದೇ ದೊಡ್ಡ ಸಾಹಸ ಅನ್ನುವಂತಹ ಪರಿಸ್ಥಿತಿ ಸದ್ಯ ಕೇರಳದ ಹಲವು ಜಿಲ್ಲೆಗಳಲ್ಲಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ದೇವರ ನಾಡು ಅಂತ ಕರೆಸ್ಕೊಳ್ಳೋ ಕೇರಳ ಇದೀಗ ಜಲಮಯವಾಗಿದೆ.